ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೋತೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಶೇರ್ ಮಾಡ್ತೀನಿ ಹೇಗೆ ಮಾಡ್ತೀನಿ ಏನು ಅಂತ. ಅದು ಸ್ಕಿನ್ನಿಗೆ ಮತ್ತು ಹೇರ್ಗೆ ತುಂಬ ಒಳ್ಳೆಯದು. ತುಂಬ ಗ್ಲೋ ಬರುತ್ತೆ ಸ್ಕಿನ್ನು, ಮತ್ತು ಹೇರ್ ಕೂಡ ತುಂಬ ಗ್ರೋತ್ ಆಗುತ್ತೆ. ಸೊ ಅದನ್ನು ಹೆಲ್ತ್ಗೂ ನಿಮ್ಮ ಗಟ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಸ್ವಲ್ಪ ಐಟಮ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ, ಅದು ಬಂದಿದೆ. ಮತ್ತು ಹೊರಗಡೆ ಕೂಡ ಸ್ವಲ್ಪ ಐಟಮ್ಸ್ ತೊಗೊಂಡಿದ್ದೀನಿ. ಸೊ ಏನೆಲ್ಲ ಬೇಕು ಅಂತ ಕ್ವಿಕ್ಕಾಗಿ ತೋರಿಸ್ತೀನಿ ಬನ್ನಿ. ಗುಡ್ಡಿಗೆ ಸಪ್ರೇಟ್ ಉಂಡೆ ಮಾಡ್ಕೊಳ್ತಾ ಇದ್ದೀನಿ, ಡ್ರೈ ಫ್ರೂಟ್ಸ್ ಉಂಡೆ. ಸೊ ನನಗೆ ಬಯೋಟಿನ್ ಪೌಡರ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಸೊ ಏನೆಲ್ಲ ಬೇಕು ನೋಡೋಣ ಬನ್ನಿ, ಕ್ವಿಕ್ಕಾಗಿ ತೋರಿಸ್ತೀನಿ ನಿಮಗೆ. ಆರ್ಡರ್ ಮಾಡಿದ್ದೆ, ಇವಾಗ ಬಂದಿದೆ. ಐಟಮ್ಸ್ ಎಲ್ಲ ಏನೇನಿದೆ ತೋರಿಸ್ತೀನಿ ಬನ್ನಿ. ಇದು ಬಯೋಟಿನ್ ಪೌಡರು ಮತ್ತು ಗುಡ್ಡಿಗೆ ಉಂಡೆ ಮಾಡ್ಕೊಳ್ಳೋಣ ಅಂತ ತರ್ಸ್ಕೊಂಡಿದ್ದೀನಿ. ಸೊ ಇದು ವಾಟರ್ ಮೆಲನ್ ಸೀಡ್ಸು. ಇದು ಹೊರಗಡೆ ಮಾರ್ಟಲ್ಲಿ ತೊಗೊಂಡೆ ನಾನು. ಸನ್ಫ್ಲವರ್ ಸೀಡ್ಸ್ ಮತ್ತು ಇದು ದ್ರಾಕ್ಷಿ, ಒಣ ದ್ರಾಕ್ಷಿ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಅದು ನಾನು ನಿಮಗೆ ಪ್ರೊಸೀಜರ್ ಮಾಡಬೇಕಾದ್ರೆ ತೋರಿಸ್ತೀನಿ. ಕಪ್ಪು ದ್ರಾಕ್ಷಿ, ಫ್ಲ್ಯಾಕ್ ಸೀಡ್ಸು, ಕ್ಯಾಶ್ಯೂ ನೆಟ್ಟು, ಬ್ರೋಕನ್ ಕ್ಯಾಶ್ಯೂ. ಇದು ನಾನು ನೋಡಲಿಲ್ಲ, ಹಾಗೆ ಆರ್ಡರ್ ಮಾಡಿಬಿಟ್ಟು. ಓಕೆ, ಹೇಗಿದ್ರು ಪೌಡರ್ ಮಾಡಬೇಕಲ್ವಾ, ಪರವಾಗಿಲ್ಲ. ಬ್ರೋಕನ್ ಕ್ಯಾಶ್ಯೂ ಬಂದಿದೆ. ಮತ್ತು ಇದು ಜಿಂಜರ್ ಪೌಡರು, ಪಂಪ್ಕಿನ್ ಸೀಡ್ಸ್, ಮಕಾನ, ಇದು ಕಪ್ಪು ಉದ್ದಿನ ಕಾಳು. ಸೊ ಇದು ಇದಕ್ಕೆ ಆ್ಯಡ್ ಮಾಡೋದಲ್ಲ, ಇದು ಸಪ್ರೇಟು ತೊಗೊಂಡಿದ್ದೆ, ಇದು ಆರ್ಡರ್ ಮಾಡಿದ್ದೆ. ಇದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಹೇಗೆ ತಿನ್ನೋದು ಏನು ಅಂತ. ಮತ್ತು ಪಿಸ್ತಾ, ಇದು ಕಪ್ಪುದು ಎಳ್ಳು. ಇದು ಆ್ಯಕ್ಚುಲಿ ಇದು ಸಬ್ಜಾ ಸೀಡ್ಸ್ ಥರ ಇದೆ, ಬಟ್ ಇದು ಕಪ್ಪುದು ಎಳ್ಳು. ಮತ್ತು ಮೆಂತ್ಯ, ಗೋಡಂಬಿ, ಬಿಳಿದು ಎಳ್ಳು, ವಾಲ್ನಟ್ಸು. ಮತ್ತು ಇದಕ್ಕೆ ಎಕ್ಸ್ಟ್ರಾ ತುಪ್ಪ, ಮತ್ತು ಒಣ ಕೊಬ್ಬರಿ, ಏಲಕ್ಕಿ ಪೌಡರ್, ಇಷ್ಟು ಬೇಕಾಗುತ್ತೆ. ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಫ್ ತೆಗೆದಿಟ್ಕೊಳ್ಳೋಣ. ಅಂದರೆ ಇದರಲ್ಲಿ ಅರ್ಧ ನಾನು ಗುಡ್ಡಿಗೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡ್ಕೊಳ್ಳೋಣ ಹಾಫು. ಸೊ ಇಷ್ಟು ಐಟಮ್ಸ್ ಬೇಕಾಗುತ್ತೆ ಪೌಡರ್ ಮಾಡ್ಕೊಳ್ಳೋದಕ್ಕೆ. ನಾನಿಲ್ಲಿ 100 ಗ್ರಾಮ್ಸ್ ತೊಗೊಂಡಿದ್ದೆ. ಸೊ ಅದರಲ್ಲಿ 50 ಗ್ರಾಮ್ಸ್ ಅಷ್ಟು ಪೌಡರ್ ಮಾಡ್ಕೊಳ್ಳೋಕ್ಕೆ ತೊಗೊಂಡಿದ್ದೀನಿ. ಮಿಕ್ಕಿರೋದು 50 ಗ್ರಾಮ್ಸ್ ಬಂದು ಗುಡ್ಡಿಗೆ ಉಂಡೆ ಮಾಡ್ಕೊಳ್ಳೋಕೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಸೊ ಎಷ್ಟೆಷ್ಟಿದೆ ಅಂತ ನಾನು ನಿಮಗೆ ತೋರಿಸ್ಬಿಡ್ತೀನಿ. 50 ಗ್ರಾಮ್ಸ್ ಬಾದಾಮ್ ತೊಗೊಂಡಿದ್ದೀನಿ, 50 ಗ್ರಾಮ್ಸ್ ವಾಲ್ನಟ್ ತೊಗೊಂಡಿದ್ದೀನಿ, 50 ಗ್ರಾಮ್ಸ್ ಪಿಸ್ತಾ, ಮತ್ತು ಇದು ಗೋಡಂಬಿ ಸ್ವಲ್ಪ ತೊಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಆಗೋಷ್ಟು. 50 ಗ್ರಾಮ್ಸ್ ತೊಗೊಂಡಿಲ್ಲ, ಇಲ್ಲಿ ಗೋಡಂಬಿ ಜಾಸ್ತಿ ಹಾಕಬಾರ್ದು. ಸೊ ಮತ್ತು ಮಕಾನ ಒಂದೆರಡು ಇಡೀ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ಇದು ಎಲ್ಲ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಬಿಳಿ ಎಳ್ಳು 2 ಟೇಬಲ್ ಸ್ಪೂನು, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸು. ಮತ್ತು ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು ಕಲ್ಸಕ್ಕರೆ ಕೆಂಪುದು. ಸೊ ಇದು ನೀವು ಹಾಲು ಇಲ್ಲ ಏನಕ್ಕಾದ್ರೂ ಮಿಕ್ಸ್ ಮಾಡಬೇಕಾದ್ರೆ ಕುಡಿಬೇಕಾದ್ರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಇವಾಗಲೇ ಮಿಕ್ಸ್ ಮಾಡ್ಬೋದು. ಸೊ ಆಪ್ಷನಲ್ ಇದು. ಮತ್ತು ಇದು ಮೆಲನ್ ಸೀಡ್ಸು, ವಾಟರ್ ಮೆಲನ್ ಸೀಡ್ಸ್, ಮತ್ತು ಫ್ಲ್ಯಾಕ್ ಸೀಡ್ಸ್, ಇದು ಕೂಡ ಆಪ್ಷನಲ್ ಇದೆ. ಮತ್ತು 2 ಏಲಕ್ಕಿ ತೊಗೊಂಡಿದ್ದೀನಿ, ಮತ್ತು ಜಿಂಜರ್ ಪೌಡರ್. ಸೊ ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಖರ್ಜೂರ ಮತ್ತು ಡೇಟ್ಸು ಬೇಕಾದರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಖರ್ಜೂರ ಇಲ್ಲ ಡೇಟ್ಸ್ ಹಾಕ್ಕೊಳ್ತಾ ಇಲ್ಲ.
ಸೊ ನೀವು ಬೇಕಾದರೆ ಹಾಕ್ಕೊಳ್ಬೋದು. ಸೊ ಬನ್ನಿ ಎಲ್ಲ ಇವಾಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಸಪ್ರೇಟ್ ಮಾಡ್ಕೊಳ್ಬೇಕು. ಬಾದಾಮ್ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ವಾಲ್ನಟ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಎಲ್ಲ ಒಂದು 2 to 3 ಮಿನಿಟ್ಸ್ ಸಾಕು ಫ್ರೈ ಮಾಡಿ. ಪಿಸ್ತಾ ಹಾಕ್ಕೊಂಡಿದ್ದೀನಿ. ಮಖಾನ ಹಾಕ್ಕೊಂಡಿದ್ದೀನಿ. ಮಖಾನ ಸ್ವಲ್ಪ ಪುಡಿ ಆಗಬೇಕಷ್ಟು ರೋಸ್ಟ್ ಮಾಡಬೇಕು. ನೋಡಿ ಇನ್ನೂ ಆಗಲಿಲ್ಲ, ಇದು ಇನ್ನೂ ಸ್ವಲ್ಪ ರೋಸ್ಟ್ ಆಗಬೇಕಿದು. ಗೋಡಂಬಿ ಹಾಕ್ಕೊಂಡಿದ್ದೀನಿ. ಇದು ಬ್ರೋಕನ್ ಗೋಡಂಬಿ ಕಳಿಸ್ಬಿಟ್ಟಿದ್ದಾರೆ. ನಾನು ನೋಡಿಲ್ಲ ಸರಿಯಾಗಿ, ಅದನ್ನೇ ಆರ್ಡರ್ ಮಾಡಿದ್ದೀನಿ ಅನಿಸುತ್ತೆ. ಸೊ ಪರವಾಗಿಲ್ಲ, ಹೇಗಿದ್ದು ಕಟ್ ಮಾಡೀನಿ, ಅದು ಪೌಡರೇ ಆಗಬೇಕಲ್ವ. ಸೊ ಗೋಡಂಬಿ ಇಲ್ಲಿ ಸ್ವಲ್ಪ ಹಾಕ್ಕೊಳ್ಬೇಕು. ಎಳ್ಳು ಹಾಕ್ಕೊಂಡಿದ್ದೀನಿ ಇವಾಗ. ಎಲ್ಲ ತುಂಬ ಸೀದೋಗೋ ಥರ ಫ್ರೈ ಮಾಡಬಾರ್ದು. ಸೊ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು, ಒಂದು 2 ಮಿನಿಟ್ಸ್ ಆ ಥರ. ಇದೆಲ್ಲ ಬೇಗ ಫ್ರೈ ಮಾಡ್ಕೊಳ್ಬೇಕು. ನೋಡಿ ಇದು ಆಲ್ರೆಡಿ ಚಿಟಪಟ ಅಂತ ಸೌಂಡ್ ಆಗ್ತಿದೆ. ಇದು ಆಗಿದೆ ಇವಾಗ. ಪಂಪ್ಕಿನ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಸೀಡ್ಸ್ ಎಲ್ಲ ನೀವು ಜಾಸ್ತಿ ಏನು ಫ್ರೈ ಮಾಡೋಷ್ಟಿಲ್ಲ, ಅದೇನು ಸ್ಮೆಲ್ ಬರೋದಿಲ್ಲ. ಅಂದರೆ ಸ್ಮೆಲ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕು ಅಂತ ಆ ಥರ ಏನಿಲ್ಲ. ಒಂದು ಸ್ವಲ್ಪ ಬೆಚ್ಚಗೆ ಆದರೆ ಸಾಕು, ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು. ಸನ್ಫ್ಲವರ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಸೀಡ್ಸ್ ಎಲ್ಲ ಒಟ್ಟಿಗೆ ಹಾಕಿ ರೋಸ್ಟ್ ಮಾಡ್ಬೋದು. ಸೊ ನಾನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಯಾವಾಗಲೂ ಸಪ್ರೇಟೇ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ನಿಮಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಸಪ್ರೇಟ್ ಹಾಕ್ಕೊಳ್ಬೋದು. ಸೀಡ್ಸ್ ಎಲ್ಲ ನಾನು ಜಾಸ್ತಿ ಹಾಕಿಲ್ಲ. ಓಕೆ, ಇದು ಆಗಿದೆ ಇವಾಗ. ವಾಟರ್ ಮೆಲನ್ ಸೀಡ್ಸ್ ಹಾಕಿದ್ದೀನಿ. ಅದ್ರ ಜೊತೆ 2 ಏಲಕ್ಕಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದ್ರ ಜೊತೆನೇ ಫ್ರೈ ಮಾಡ್ಕೊಳ್ಳೋಣ ಅಂತ. ಇವಾಗ ಕೊನೆಗೆ ಹುರ್ಕೊಂಡಿರೋದು ಫ್ಲ್ಯಾಕ್ಸ್ ಸೀಡ್ಸ್ ಒಂದೇ. ಫ್ಲ್ಯಾಕ್ಸ್ ಸೀಡ್ಸ್ ಹಾಕ್ಕೊಂಡಿದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಎಷ್ಟು ಒಳ್ಳೆಯದು ಅಂದರೆ ನಿಮ್ಮ ಹೇರ್ ಗ್ರೋತಿಗೆ. ಫ್ಲ್ಯಾಕ್ಸ್ ಸೀಡ್ಸಲ್ಲಿ ಜೆಲ್ ಎಲ್ಲ ಮಾಡ್ತಾರೆ. ಸೊ ಅದನ್ನು ಬರೀ ನೀವು ಏರ್ಗೆ ಅಪ್ಲೈ ಮಾಡೋದಲ್ಲ, ಇಂಟೇಕ್ ಕೂಡ ಮಾಡಬೇಕಾಗತ್ತೆ. ಸೊ ಈ ಥರ ಏನಾದರೂ ಡಿಶ್ಶಿಗೆ ಆ್ಯಡ್ ಮಾಡೋದಾಗಿರ್ಬೋದು, ಇಲ್ಲ ಓಟ್ ಮೀಲ್ಗೆ ಆ್ಯಡ್ ಮಾಡೋದಾಗಿರ್ಬೋದು. ಇಲ್ಲಾಂದರೆ ನಾನು ಯೂಶ್ವಲಿ ಚಟ್ನಿ ಪೌಡರ್ ಕೂಡ ಮಾಡ್ಕೊಳ್ತೀನಿ ಇದರಲ್ಲಿ. ಸೊ ಅದು ಕೂಡ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಒಂದೊಂದೇ 1 by 1 ಶೇರ್ ಮಾಡ್ತಾ ಬರ್ತೀನಿ ನಿಮಗೆ ರೆಸಿಪೀಸ್ ಎಲ್ಲ. ಸೊ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಬಾದಾಮು, ವಾಲ್ನಟ್ಸು, ಪಿಸ್ತಾ ಎಲ್ಲ. ಮಖಾನ ನೋಡಿ ಈ ಥರ ಪೌಡರ್ ಆಗಬೇಕು. ಸೊ ಎಲ್ಲ ಫ್ಲ್ಯಾಕ್ಸ್ ಸೀಡ್ಸು ಎಲ್ಲ ಆಗಿದೆ. ಕಲ್ಸಕ್ರೆನ ಸ್ವಲ್ಪ ಈ ಥರ ಚಚ್ಚಿ ಇಟ್ಕೊಂಡಿದ್ದೀನಿ, ಮಿಕ್ಸಿಯಲ್ಲಿ ಇದಾಗಲಿ ಗ್ರೈಂಡ್ ಬೇಗ ಆಗಲಿ ಅಂತ. ಸೊ ಇದು ಆಪ್ಷನಲ್ಲು. ನೀವೇನಾದರೂ ಖರ್ಜೂರ ಇಲ್ಲ ಡೇಟ್ಸ್ ಆ್ಯಡ್ ಮಾಡ್ತೀರಾ ಅಂದರೆ ಇದೂ ಏನು ಹಾಕೋಷ್ಟಿಲ್ಲ. ಸೊ ಇಲ್ಲ ಅಂದರೆ ನೀವು ಆಮೇಲೆ ಕೂಡ ಶುಗರ್ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಸೊ ನಾನು ಇವಾಗಲೇ ಆ್ಯಡ್ ಮಾಡ್ತಿದ್ದೀನಿ. ಸೊ ಎಲ್ಲ ಸಪ್ರೇಟ್ ಪೌಡರ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ. ಸೊ ಪೌಡರ್ ಮಾಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ. ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬಾರ್ದು. ಸ್ವಲ್ಪ ಸ್ಟಾಪ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಬೇಕು. ನೀವು ಕಂಟಿನ್ಯೂಸ್ ಆಗಿ ಗ್ರೈಂಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಅದು ಬಿಸಿಗೆ ಸ್ವಲ್ಪ ಪೌಡರ್ ಥರ ಆಗೋದಿಲ್ಲ, ಸ್ವಲ್ಪ ಮುದ್ದೆ ಥರ ಆಗಿಬಿಡುತ್ತೆ. ಸೊ ನೀರು ಬಿಡುತ್ತೆ. ಸೊ ಅದಕ್ಕೋಸ್ಕರ
ಸ್ಟಾಪ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನು ಇದನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಆಮೇಲೆ ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಸೊ ಸ್ವಲ್ಪ ಪೇಷನ್ಸ್ ಇರಬೇಕು ಇದಕ್ಕೆ. ಸಪ್ರೇಟಾಗಿ ಗ್ರೈಂಡ್ ಮಾಡಬೇಕು ಅದಕ್ಕೋಸ್ಕರ. ಸೊ ನೋಡಿ ಗೈಸ್, ಪೌಡರ್ ಈ ಥರ ಆಗಿದೆ. ನೋಡಿ ಈ ಥರ ಆಗಿದೆ. ಸ್ವಲ್ಪ ಗ್ಯಾಪ್ ಕೊಟ್ಟು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾನು ಗುಡ್ಡಿಗೆ ಕೊಡೋದಿಲ್ಲ, ಯಾಕಂದರೆ ಇದು ಸ್ವಲ್ಪ ಬಾದಾಮ್ ಅದೆಲ್ಲ ಹಾಗೇ ಇರುತ್ತಲ್ಲ. ಸೊ ಅದರಿಂದ ಅವಳು ಹಾಲು ಅಂದ್ಬಿಟ್ಟು ಅದೇ ಥರ ನುಂಗ್ತಾಳೆ. ಸೊ ಬಾದಾಮು ಅದು ಡೇಂಜರ್ ಅಲ್ವಾ. ನೋಡಿ ಈ ಥರ ಸಣ್ಣ ಪೀಸ್ ಎಲ್ಲ ಇರುತ್ತೆ. ನಾವಾದರೆ ಅದು ಕಚ್ಕೊಂಡು ತಿಂತೀವಿ. ಸೊ ಗುಡ್ಡಿಗೆ ಸಪ್ರೇಟ್, ಅದಕ್ಕೋಸ್ಕರ ಅವಳಿಗೆ ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ತಾಯಿದ್ದೀನಿ. ಸೊ ಇದು ಕೈಯಲ್ಲಿ ಮಿಕ್ಸ್ ಮಾಡಿದ್ರೇ ಬೆಟರು. ನೋಡಿ ಈ ಥರ ಉಂಡೆ ಆಗಿರೋದೆಲ್ಲ ಈ ಥರ ಪೌಡರ್ ಥರ ಮಾಡ್ಕೊಳ್ಬೇಕು. ಇಷ್ಟಾಗಿದೆ, ಒಂದು ಹಾಫ್ ಬಾಟಲ್ ಆಗಿದೆ. ನೋಡಿ ಇಷ್ಟ ಆಗಿದೆ ಹಾಫ್ ಬಾಟಲು. ಸೊ ಟೇಸ್ಟ್ ಮಾಡೋಣ ಹೇಗಾಗಿದೆ ಅಂತ. ಸಖತ್ತಾಗಿದೆ. ಕಲ್ಸಕ್ಕರೆ ಹಾಕಿರೋದ್ರಿಂದ ಅದು ಸ್ವಲ್ಪ ಸ್ವೀಟ್ನೆಸ್ಸು ಕೊಡುತ್ತೆ. ನೀವು ಬೇಕಾದರೆ ಮಕ್ಳಿಗೂ ಕೊಡ್ಬೋದು, ಬಟ್ ಏನಂದರೆ ಚೆಕ್ ಮಾಡ್ಕೊಂಡು ಕೊಡಿ ಪ್ಲೀಸ್. ಯಾಕಂದರೆ ಅದು ಬಾದಾಮ್ ಸ್ವಲ್ಪ ಹಾಗೇ ಇರುತ್ತೆ. ಸೊ ಮತ್ತೆ ಹೋಗಿ ಇಲ್ಲೇನಾದ್ರು ಸಿಕ್ಕಾಕ್ಕೊಂಡ್ರೆ ಕಷ್ಟ ಆಗುತ್ತೆ. ಚೆಕ್ ಮಾಡಿಕೊಂಡು ಕೊಡಿ. ತುಂಬ ಚೆನ್ನಾಗಿದೆ. ಇದನ್ನು ನೀವು ಹಾಲಿಗೆ ಹಾಕ್ಕೊಂಡು ಕುಡಿಬೋದು, ಓಟ್ ಮೀಲಿಗೆ ಹಾಕ್ಕೊಳ್ಬೋದು, ಶೇಕ್ಸಿಗೆ ಕೂಡ ಹಾಕ್ಕೊಳ್ಬೋದು. ಸೊ ನಿಮ್ಮ ಮೇಲೆ ಡಿಪೆಂಡ್, ಅದು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಬೋದು. ಸ್ವಲ್ಪ ಅವಳಿಗೆ ಹಾಫ್ ಎತ್ತಿಟ್ಬಿಟ್ಟು ಉಂಡೆ ಮಾಡ್ಕೊಳ್ಳೋಣ ಅಂತ ನಾನಿದ್ದು ಪ್ಲ್ಯಾನ್ ಮಾಡಿದ್ದು. ಸೊ ಓಕೆ, ಇವಾಗ ಆಲ್ಮೋಸ್ಟು ನಂದು ಪೌಡರ್ ಏನಿದೆ, ಬಯೋಟಿನ್ ಪೌಡರ್ ಇಲ್ಲ ಪ್ರೋಟೀನ್ ಪೌಡರ್ ಏನು ಬೇಕಾದ್ರೂ ಕರ್ಕೊಳ್ಬೋದು, ಅದು ನಿಮ್ಮ ಇಷ್ಟ. ಸೊ ಅದು ಮುಗ್ದಿದೆ. ಉಂಡೆ ಮಾಡ್ಕೊಳ್ಬೇಕು. ಸೊ ಉಂಡೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಡ್ರೈ ಫ್ರೂಟ್ಸ್ ಉಂಡೆ ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಕ್ವಿಕ್ಕಾಗಿ. ಮಕ್ಕಳಿಗೆ ಕೊಡ್ಬೋದು. ಇದು ಗುಡ್ಡಿಗೇ ಮಾಡ್ತಾ ಇರೋದು. ಸೊ ಸೇಮ್ ನಾನು ತೋರಿಸಿರೋ ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್ ತೋರಿಸಿದ್ನಲ್ಲ, ಅದೇ ಥರನೇ ಸ್ವಲ್ಪ ಬೇರೆ ಎಲ್ಲ ಆ್ಯಡ್ ಮಾಡಿದ್ದೀನಿ, ತೋರಿಸ್ತೀನಿ. ಸೊ ಇದು ಮಖಾನ ಸ್ವಲ್ಪ, ವಾಲ್ನಟ್ಸ್ ಸ್ವಲ್ಪ ತೊಗೊಂಡಿದ್ದೀನಿ, ಅಂದರೆ ಎಲ್ಲ 50 ಗ್ರಾಮ್ಸ್. ಮಖಾನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, 2 ಇಡೀ ಆಗೋಷ್ಟು. ಸೊ ವಾಲ್ನಟ್ಸ್ ಒಂದು 50 ಗ್ರಾಮ್ಸು. ಗೋಡಂಬಿ ಜಾಸ್ತಿ ತೊಗೊಳ್ಬಾರ್ದು, ಸ್ವಲ್ಪ. ಬಿಳಿ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಬಾದಾಮು ಒಂದು 50 ಗ್ರಾಮ್ಸು. ಇಲ್ಲಿ ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಮೆಲನ್ ಸೀಡ್ಸು. ಇದು ಕಪ್ಪುದು ಎಳ್ಳು. ಸೊ ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ಆ್ಯಡ್ ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಇಷ್ಟ. ಸೊ 2 ಏಲಕ್ಕಿ, ಮತ್ತು ಇದು ಕೊಬ್ಬರಿ, ಒಣ ಕೊಬ್ಬರಿ ತುರಿ. ಸೊ ಇದು ಕೊಬ್ಬರಿ ತುರಿ ಇಷ್ಟೊಂದು ಹಾಕೋದಿಲ್ಲ, ನಾನು ಸುಮ್ಮನೆ ತುರಿದು ಇಟ್ಕೊಂಡಿದ್ದೀನಿ. ಸೊ ಒಂದು ಸ್ವಲ್ಪ ಹಾಕ್ಕೊಳ್ಳೋದಷ್ಟೇ. ಮತ್ತು ತುಪ್ಪ ಬೇಕು, ಪ್ಯೂರ್ ಬೆಲ್ಲ ಬೇಕಾಗುತ್ತೆ. ಬೆಲ್ಲ ಹಾಕಿ ನಾವು ಪಾಕ ಮಾಡ್ಕೊಳ್ಬೇಕು. ಸೊ ನೀವು ಬೆಲ್ಲ ಹಾಕಲ್ಲ ಅಂತ ಹೇಳಿದ್ರೆ ಡೇಟ್ಸ್ ಕೂಡ ಯೂಸ್ ಮಾಡ್ಬೋದು. ಸೊ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ಇವಾಗ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು, ಸೇಮ್ ಪ್ರೊಸೀಜರ್ ಎಲ್ಲ ರೋಸ್ಟ್ ಮಾಡಿಕೊಂಡೆ. ಇವಾಗ ಎಲ್ಲ ಪೌಡರ್ ಮಾಡ್ಕೊಳ್ಳೋಣ ಬನ್ನಿ. ಎಲ್ಲ ಡ್ರೈ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ಬಿಳಿ ದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಜಿಂಜರ್ ಪೌಡರ್ ಹಾಕ್ಕೊಂಡು ಎಲ್ಲ ನೀಟಾಗಿ ಪೌಡರ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪನೇ ಮಾಡ್ತಾ ಇರೋದು. ಇವಾಗ ಬೆಲ್ಲ ಪಾಕ ಮಾಡ್ಕೊಳ್ಳೋಣ ಬನ್ನಿ. ಹಾಫ್ ಗ್ಲಾಸ್ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಪಾಕ ಮಾಡ್ತಾಯಿದ್ದೀವಿ ನೋಡಿ. ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಮಾಡ್ಕೊಳ್ಬೇಕು. ನೀರು ಜಾಸ್ತಿ ಆಯಿತು ಅನಿಸುತ್ತಲ್ಲ. ನೋಡಲ್ಲಿ ತೋರಿಸ್ತೀನಿ. ಇಲ್ಲಿ ಹಾಕಿದ್ರೆ ಇದು ಎದ್ದು ಬರಬೇಕು. ಇದು ಎದ್ದು ಬರ್ತಾ ಇಲ್ಲ, ಎದ್ದು ಬರಬೇಕು. ಇವಾಗ ಮಾಡ್ಕೊಂಡಿದ್ಯಾ? ಅದು ಕಚ್ಕೊಂಡಿದೆ ಕೈಯಲ್ಲಿ, ಹಂಗೆ ಎದ್ದು ಬರುತ್ತೆ ನೋಡಿ ಗೈಸ್. ಪಾಕ ತೆಗೆಯೋದ್ರಲ್ಲಿ ಫೇಮಸ್.
ನಮಗೆ ಪಾಕ ತೆಗಿಯೋಕ್ಕೆಲ್ಲ ಬರಲ್ಲ. ವೇಸ್ಟ್ ಮಾಡಬೇಡ. ಎಷ್ಟು ನೋಡಿಲ್ಲಿ ಬರ್ತಾ ಇದೆಯಾ? ಇನ್ನೊಂದು 2 ನಿಮಿಷ ಬಂದ್ಬಿಡುತ್ತೆ. ಇದು ಒಂದೇಳೆ ಪಾಕ ಬರಬೇಕು. ಇಲ್ಲ ಅಂದರೆ ನೀವು ಗೋಡೆಯಲ್ಲಿ ಹೊಡ್ಕೊಂಡು ತಿನ್ಬೇಕು. ಅಲ್ಲಿಡು ಬಟ್ಲು. ತೋರಿಸ್ತಾ ಇರೋದು ನಿಮಗೆ, ನೋಡ್ಕೋ. ತೋರಿಸಿ. ಇನ್ನೂ ಬಂದಿಲ್ಲ ನೋಡಿ. ಇನ್ನೊಂದು 2 ನಿಮಿಷಕ್ಕೆ ಈ ಥರ ಕೈಗೆ ಬಂದ್ಬಿಡುತ್ತೆ. ಬರ್ತಾನೆ ಇಲ್ಲ. ಬರುತ್ತಿರೋ ಇನ್ನೊಂದು 2 ನಿಮಿಷ. ಅದು ತುಂಬ ಇಂಪಾರ್ಟೆಂಟು. ತುಂಬ ಇಂಪಾರ್ಟೆಂಟ್ ಇದು ಪಾಕ ತೆಗೆಯೋದು. ಸಾಕು. ಅಯ್ಯೋ ರಾಮ. ಇನ್ನು ಬಂದ್ಬಿಡಿ. ಕೈಯಲ್ಲಿ ಬಂತು ನೋಡು. ಈ ಥರ ಕೈಯಲ್ಲಿ ಬರಬೇಕು, ಆವಾಗ ಪಾಕ ಆಗಿದೆ. ಈಗ ಆಫ್ ಮಾಡಿ. ತಣ್ಣ ಆಗಬೇಕಾ? ತಣ್ಣಕ್ಕೆ ಬಿಡಬೇಕು. ತಣ್ಣ ಆದರೆ ಜಾಸ್ತಿ ತಣ್ಣನೂ ಆಗಬಾರ್ದು, ಫುಲ್ಲು ಗಟ್ಟಿ ಆಗಿಬಿಡ್ತದೆ. ಸ್ವಲ್ಪ ತಣ್ಣಗಾಗಬೇಕು ಗೈಸ್. ಅಂದರೆ ಉಗುರು ಬೆಚ್ಚಗೆ ಇರಬೇಕಾದ್ರೆ ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡು ಉಂಡೆ ಮಾಡ್ಕೊಳ್ಳೋದು ಅಷ್ಟೆ, ಮುಗೀತು. ಬಟ್ ನೀವು ಆದಷ್ಟು ಎಲ್ಲ ಪ್ಯೂರ್ ಬೆಲ್ಲ ಯೂಸ್ ಮಾಡಿ, ತುಂಬ ಒಳ್ಳೇದು ಹೆಲ್ತಿಗೆ. ಮೇ ಬಿ ಅದೆಲ್ಲ ಇನ್ನೂ ಸ್ವಲ್ಪ ಮೆಲ್ಟ್ ಆಗಿಲ್ಲ ಅನಿಸುತ್ತೆ. ನೋಡಿ ಇದು ಅರ್ಥ ಹೇಗೆ ತಿಕ್ಕಾಗ್ತಿದೆ ಅಂತ. ಈ ಥರ ಆಗಬೇಕು. ಈಗ ಬೆಲ್ಲವನ್ನು ಹಾಕ್ಬಿಡಿ. ನೀವು ನೋಡ್ಕೊಂಡು ಹಾಕೋಣ. ಇಲ್ಲ ಹಾಕೋಬೇಕು. ಅದು ಹಂಗೆ ಕಾಣಿಸೋದಿರಮ್ಮ. ಹಾಕ್ಬಿಡಿ ಎಲ್ಲ. ಅದು ಈ ಥರ ಸ್ವಲ್ಪ ಬೆಚ್ಚಗಿರ್ಬೇಕಾದ್ರೇ ಉಂಡೆ ಕಟ್ಕೊಳ್ಬೇಕು. ರೆಡಿ ಆಯಿತು ಇದು. ಇವಾಗ ಉಂಡೆ ಮಾಡ್ಕೊಳ್ತಾ ಇದ್ದೀವಿ. ಗುಡ್ಡಿಗೆ ಚಿಕ್ಕದು ಬೇಕು, ಅದಕ್ಕೋಸ್ಕರ ಚಿಕ್ಕ ಉಂಡೆ ಮಾಡ್ತಾಯಿದ್ದೀವಿ. ಬೇಕಾದರೆ ಹಾಲು ಕೂಡ ಹಾಕ್ಕೊಳ್ಬೋದು, ಡೇಟ್ಸ್ ಹಾಕ್ಕೊಳ್ಬೋದು. ಆಯಿತು ನೋಡಿ. ನೀಟಾಗಿ ಬಂತು. ಇವಾಗ ಹಿಂಗೆ ಮಾಡಬೇಕು ನೋಡಿ ಗೈಸ್. ಇವಾಗ ಆಯಿತು. ಎಷ್ಟು ಉಂಡೆ ಆಗುತ್ತೆ ನೋಡೋಣ. ಗುಡ್ಡಿ ಗುಡ್. ನನಗೆ ಹೆಂಗಿದ್ಯಮ್ಮ? ಏನು ಬೇಕು? ಸ್ವೀಟ್ ಇನ್ನೊಂದು ಬೇಕಾ? ಚೆನ್ನಾಗಿದ್ಯಾ? ಕೊಡು. ಡ್ರೈ ಫ್ರೂಟ್ಸ್ ಉಂಡೆ ಕೊಡಿ. ಕೊಡ್ತೀನಿ. ಕೊಡೋಣ ಇನ್ನೊಂದು. ತಗೊಳ್ಳಿ. ಚೂರು ಚೆಲ್ಲಬಾರ್ದು. ಕುತ್ಕೊಂತೀನಿ. ಬಟ್ಲು ಇಟ್ಕೊಬೇಕು, ಹಿಂಗೆ ಬಿದ್ದೋಗುತ್ತಿಲ್ಲ ಅಂತ. ಕುತ್ಕೊಂತೀನಮ್ಮ. ಕುತ್ಕೊಳ್ಳಿ. ಬಟ್ಲಿ. ಪಾಕ ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ಮತ್ತೆ ಪಾಕ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದನ್ನೆಲ್ಲ ನೀವು ಮೀಡಿಯಮ್ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು. ಸೊ ಪಾಕ ಕಮ್ಮಿ ಆದರೆ ನೀವು ಈ ಥರ ಮತ್ತೆ ಮಾಡ್ಕೊಳ್ಬೋದು. ನೋಡಿ ಇಷ್ಟು ಉಂಡೆಗೆ ಪಾಕ ಶಾರ್ಟೇಜ್ ಆಯಿತು. ಆಲ್ರೆಡಿ 2-3 ಉಂಡೆ ಖಾಲಿ ಆಗಿದೆ. ಇಷ್ಟ ಆಯಿತು ಇವಾಗ. ಸೊ ಇದು ಮಾಡ್ಕೊಂಡು ಬಿಡೋಣ ಇವಾಗ. ನೋಡಿ ಗೈಸ್ ರೆಡಿ ಆಯಿತು. ಇದು ಫಸ್ಟ್ ಮಾಡ್ಕೊಂಡಿದ್ದು. ಇದು ಸ್ವೀಟ್ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಆಮೇಲೆ ಮತ್ತೆ ಬೆಲ್ಲ ಪಾಕ ಮಾಡ್ಕೊಂಡ್ವಲ್ಲ ಅದು. ಇದು ಸ್ವಲ್ಪ ಸ್ವೀಟ್ ಜಾಸ್ತಿ ಇರುತ್ತೆ ಅಷ್ಟೇ. ಸೊ ಈ ಥರ ಆಗುತ್ತೆ ಡ್ರೈ ಫ್ರೂಟ್ಸ್ ಉಂಡೆ. ಸೊ 50 ಗ್ರಾಮ್ಸ್ ಎಲ್ಲ ಹಾಕ್ಕೊಂಡಿರೋದು ಒಂದು 20 ಉಂಡೆ ಆಗುತ್ತೆ. ನಿಮಗೆ ಈ ಸೈಜ್ ಮಾಡ್ಕೊತೀರಾ ಅಂತ ಹೇಳಿದ್ರೆ 20 ಉಂಡೆ ಆಗುತ್ತೆ. ನಾವು ಆಲ್ರೆಡಿ ಸ್ವಲ್ಪ ಎಲ್ಲ ಒಂದೊಂದು ತಿನ್ಕೊಂಡಿದ್ದೀವಿ. ಸೊ ಇಷ್ಟಿದೆ. ಗುಡ್ಡಿಗೂ ಇಷ್ಟ ಆಯಿತು. ಮೇ ಬಿ ಇದು ಒಂದು 1 ವೀಕಿಗೆ ಬರುತ್ತೆ ಅನಿಸುತ್ತೆ. ಗುಡ್ಡಿಗೆ ಡೈಲಿ 2 ಕೊಡ್ತೀನಿ, ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು. ಸೊ ಜಾಸ್ತಿ ಕೂಡ ತಿನ್ನಬಾರ್ದು. ಇದರಲ್ಲಿ ಎತ್ತಿಟ್ಟಿದ್ದೀನಿ ನೋಡಿ, ಒಂದು 20 ಉಂಡೆ ಆಗಿದೆ.
ಬೇರೆ ಬಾಟಲ್ಗೆ ಹಾಕ್ಕೊಳ್ಬೇಕು. ಗುಡ್ಡಿ ಬಂದು ಕೇಳ್ತಾ ಇದ್ದಾಳೆ, ಅದಕ್ಕೋಸ್ಕರ ಸದ್ಯಕ್ಕೆ ಯಾವುದೂ ಸಿಗ್ತಾ ಇಲ್ಲ, ಇದರಲ್ಲಿ ಎತ್ತಿಟ್ಟಿದ್ದೀನಿ. ಈ ಕಪ್ಸ್ ಬರ್ತಾ ಇದೆ ಗುಡ್ಡಿ, ಈ ಕಪ್ಸ್. ಸೊ ಇಷ್ಟೇ ಗಾಯ್ಸ್, ಇಷ್ಟೇ ರೆಸಿಪಿ ಡ್ರೈ ಫ್ರೂಟ್ಸ್ ಲಡ್ಡುದು ಮತ್ತು ಪೌಡರ್ದು. ಸೊ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಮಕ್ಕಳಿಗೆ ಮಾಡಿಕೊಡಿ, ತುಂಬ ಒಳ್ಳೆಯದು. ಅಂದರೆ ಕೆಲವರು ಡ್ರೈ ಫ್ರೂಟ್ಸ್ ಹಾಗೆ ತಿನ್ನೋಕ್ಕೆ ಇಷ್ಟಪಡಲ್ಲ ಮಕ್ಕಳು, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಬೋದು. ಸೊ ನೀವು ಬೇಕಾದರೆ ಹಾಗೆ ಕೂಡ ಕಟ್ ಮಾಡಿ ಉಂಡೆ ಮಾಡ್ಕೊಳ್ಬೋದು. ನಂದು ಹಳೆ ವಿಡಿಯೋ ನೀವು ನೋಡಿರ್ಬೋದು. ಸೊ ಅದರಲ್ಲೆಲ್ಲ ನಾನು ಹಾಗೆ ಮಾಡ್ತಿದ್ದೆ. ಸೊ ಆ ಥರ ಕೂಡ ಮಾಡ್ಕೊಳ್ಬೋದು. ಅಂದರೆ 5 ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆ ಪೌಡರ್ ಮಾಡಿದ್ರೇ ತುಂಬ ಒಳ್ಳೆಯದು ಗುಡ್ಡಿಯೇ. ಸೊ ಬಯೋಟಿನ್ ಪೌಡರ್ ಕೂಡ ಅಷ್ಟೇ ತುಂಬ ಒಳ್ಳೆಯದು ನಿಮಗೆ ಹೆಲ್ತಿಗೆ. ಡೈಲಿ ನೀವು ಅದನ್ನು ಕುಡಿತಾ ಬಂದರೆ ನಿಮ್ಮ ಗಟ್ ಹೆಲ್ತಿಗೆ ಎಲ್ಲ ತುಂಬ ಒಳ್ಳೆಯದು. ಸೊ ನಾನು ಇದನ್ನು ಸ್ವಲ್ಪ ಮಾಡ್ಕೊಂಡಿದ್ದೀನಿ, 50 ಗ್ರಾಮ್ಸ್ ಅಷ್ಟೇ ಯೂಸ್ ಮಾಡಿರೋದು. ಯಾಕೆ ಅಂತ ಹೇಳಿದ್ರೆ ನಾನು ಕೂಡ ಮಾಡಿರೋದು ಫಸ್ಟ್ ಟೈಮ್, ಅಂದರೆ ಇದು ಪೌಡರು ಮಾಡಿರೋದು ಫಸ್ಟ್ ಟೈಮು, ಅದಕ್ಕೋಸ್ಕರ ನಾನು ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಹೇಗೆ ಬರುತ್ತಾ ಏನೋ ಗೊತ್ತಿಲ್ಲ ಅಂತ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮಿಂದ, ಇವಾಗ ನನಗೆ ಗೊತ್ತಾಯ್ತಲ್ವ, ಸೊ ನೆಕ್ಸ್ಟ್ ಟೈಮಿಂದ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತೀನಿ. ಸೊ ಇವಾಗ ನೀವು ನನ್ನ ಹಳೆ ವಿಡಿಯೋ ನೋಡಿರ್ಬೋದು, ತುಂಬ ಉಂಡೆಗೆ ನಾನು ಡ್ರೈ ಫ್ರೂಟ್ಸ್ ಲಡ್ಡುಗೆ ಸ್ವಲ್ಪ ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಐಟಮ್ಸ್ ಎಲ್ಲ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ, ಇದರಲ್ಲಿ ಸ್ವಲ್ಪ ಬೇರೆ ಐಟಮ್ಸ್ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದೇ ಸ್ವಲ್ಪ ಬೇರೆ ಥರ ಮಾಡಿದ್ದೀನಿ. ಆವಾಗ ಗುಡ್ಡಿ ಸ್ವಲ್ಪ ಚಿಕ್ಕವಳಿದ್ಲು, ಆವಾಗಲೇ ಬೇರೆ ಥರ ಮಾಡ್ತಿದ್ದೆ. ಸೊ ಇವಾಗಲೇ ಬೇರೆ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಎಲ್ಲ ಆ್ಯಡ್ ಮಾಡಿ ಬೇರೆ ಬೇರೆ ಐಟಮ್ಸ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿರೋದು. ಸೊ ಅದಕ್ಕೋಸ್ಕರ ಎಲ್ಲ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡ್ಕೊಂಡಿರೋದು. ಸೊ ನೀವು ಆ ಲಡ್ಡುನ ಜಾಸ್ತಿ ಕೂಡ ಮಾಡಿ ಇಟ್ಕೊಳ್ಬೇಡಿ, ಯಾಕಂದರೆ ಅದು ಒಂಥರ ಸ್ಮೆಲ್ ಬರೋ ಥರ ಆಗುತ್ತೆ. ಸೊ ಒಂದು 15 ಡೇಸ್ ಆ ಥರ 15 ಡೇಸ್ ಒನ್ಸ್ ಮಾಡಿ ಇಟ್ಕೊಳ್ಳಿ. ನಮ್ಮ ಮನೆಯಲ್ಲಿ ಆಲ್ರೆಡಿ ಖಾಲಿಯಾಗಿದೆ, ಇನ್ನೊಂದು 3-4 ಇದೆ ಅಷ್ಟೇ. ಎಲ್ಲ ಮುಗಿಸ್ಬಿಟ್ಲು ಗುಡ್ಡಿನೇ. ಡೈಲಿ 3 to 4 ತಿಂತಾಳೆ. ಆದಷ್ಟು ಜಾಸ್ತಿ ಕೂಡ ನೀವು ಕೊಡಬಾರ್ದು, ದಿನಕ್ಕೆ 2 ಕೊಟ್ಟರೆ ಸಾಕು. ನಮ್ಮದು ಚಿಕ್ಕದಲ್ವ ಉಂಡೆ, ಸೊ 2-3 ಕೊಟ್ಟರೆ ಸಾಕು. ಸೊ ಜಾಸ್ತಿ ಕೂಡ ಕೊಡಬಾರ್ದು. ಅವಳಿಗೆ ಇಷ್ಟ ಆಗಿಬಿಟ್ಟು ಜಾಸ್ತಿ ಕೇಳ್ತಾ ಇದ್ದಾಳೆ. ನಾವು ಎತ್ತಿಟ್ಬಿಟ್ಟು ಖಾಲಿ ಆಗಿದೆ ಅಂತ ಹೇಳ್ತಾ ಇದ್ದೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್ ಬಾಯ್ ಮೇಡಮ, ಬಾಯ್ ಬಾಯ್ ಬಾಯ್. ಫ್ಲೈಂಗ್ ಕಿಸ್ ಕೊಡು.